ನಮಸ್ಕಾರ ವೀಕ್ಷಕರೇ, ಪ್ರತಿಜ್ಞೆ ಟಿವಿಗೆ ಸ್ವಾಗತ. ವೀಕ್ಷಕರೇ, ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಕನ್ನಡ ಭವನದಲ್ಲಿ ವಿವಿಧ ಸಂಘಟನೆಗಳ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಸಮ್ಮೇಳನ ದಿನಾಂಕ ಪ್ರಕಟಿಸಲು ಒತ್ತಾಯಿಸಿ ಕಾಸಪ್ಪ ಅವರ ನೇತೃತ್ವದಲ್ಲಿ ಇವತ್ತು ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ನನ್ನ ಹೆಸರು ಪಿ ಶೇಖರ್ ಅಂತೇಳಿ, ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬಳ್ಳಾರಿ, ಕನ್ನಡ ಪರ ಹೋರಾಟಗಾರ. ನಮಸ್ಕಾರ. ನನ್ನ ಹೆಸರು ಕನ್ನಡಿಗ ಸಮೀರ್ ಅಂತ, ಕರ್ನಾಟಕ ಪ್ರಜಾಪರ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ರಾಜಕೀಯದಲ್ಲಿ ಅಶೋಕ ಜಿಲ್ಲೆ ಹೆಸರು ಬಳ್ಳಾರಿ ಜಿಲ್ಲೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೊಹಮ್ಮದ್ ಗೌಸ್, ಕರ್ನಾಟಕ ಪ್ರಜಾಧ್ವನಿ ಘಟಕದ ರಾಜ್ಯ ಕಾರ್ಮಿಕ ಅಧ್ಯಕ್ಷ. ಮುಖ್ಯವಾಗಿ ಬಳ್ಳಾರಿನಲ್ಲಿ 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇ ಡಿಸೆಂಬರ್ ತಿಂಗಳು ಆಯೋಜನೆ ಮಾಡಬೇಕಾಗಿತ್ತು. ನಾವು ದಿನಾಂಕ ಅಂತ ಹೇಳಿ ಅಂದ್ಕೊಂಡಿದ್ವಿ. ಕಳೆದ ವರ್ಷ ಮಂಡ್ಯ ಜಿಲ್ಲಾ ಸಾಹಿತ್ಯ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ, ಹಾಗಾಗಿ ಡಿಸೆಂಬರ್ ಬಂದಿದೆ, ಯಾವುದೇ ತಯಾರಿಗಳಾಗಿಲ್ಲ ಮತ್ತು ದಿನಾಂಕ ಘೋಷಣೆ ಆಗಿಲ್ಲ. ಹಾಗಾಗಿ ಸಾರ್ವಜನಿಕ ವಲಯದಲ್ಲಿ ತುಂಬಾ ಚರ್ಚೆಗಳಾಗ್ತಾ ಇದೆ. ಸೊ ಬಳ್ಳಾರಿ ಜಿಲ್ಲೆಯಲ್ಲಿ ಸಮ್ಮೇಳನ ಬಂದಾದ್ಮೇಲೆ ಏನು ಚರ್ಚೆಗಳಾಗ್ತಾ ಇದೆ, ಏನು ಸಿದ್ಧತೆಗಳಾಗ್ತಾ ಇದೆ, ಈ ಕುರಿತು ಏನು ಅಂತ ಹೇಳಿ. ಹಾಗಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಬಂದಿರುವ ಸಮ್ಮೇಳನ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಮಾಡಿದರೂ ಕೂಡ ಇದು ಬಳ್ಳಾರಿ ಜಿಲ್ಲೆಯ ಅಖಂಡ ಎಲ್ಲ ಸಂಘಟನೆಗಳ ಒಗ್ಗೂಡುವಿಕೆಯಿಂದ ಆಗುವಂತಹ ಬಹಳ ದೊಡ್ಡ ಕಾರ್ಯ. ಸಾಹಿತ್ಯ ಸಮ್ಮೇಳನ ಅಂತ ಬಳ್ಳಾರಿನಲ್ಲಿ ಸೇರಿಸಬೇಕಂದ್ರೆ ಇನ್ನ ಪ್ರಚಾರ ರಥನೇ ಹೋಗಿಲ್ಲ. ಎಲ್ಲೋ ಪ್ರಚಾರ ರಥ ಹೋಗಿದ್ಯಾ? ಪ್ರಚಾರ ರಥನೇ ಹೋಗಿಲ್ಲ. ಹಂಗಾದ್ರೆ ಸುಮ್ಮನೆ ನಾಮಕಾವಸ್ತಿಗೆ ಸಾಹಿತ್ಯ ಸಮ್ಮೇಳನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು 1500-2000 ಜನ ಸೇರಿಸಿ ನಾವು ಸಾಹಿತ್ಯ ಸಮ್ಮೇಳನ ಮಾಡ್ಬೇಕಾ? ಸಾಧ್ಯನೇ ಇಲ್ಲ. ಇದು ಕ್ರಾಂತಿಕಾರಿ ಹೋರಾಟ ಆಗ್ಬೇಕು. ಎಲ್ಲ ಕನ್ನಡ ಪರ ಸಂಘಟನೆಗಳು ಸಾಧ್ಯ ಆದ್ರೆ ನಾವು ಕೂಡ ಇಂಡಿವಿಜುವಲ್ ನಮ್ಮ ಸಂಘಟನೆಯಿಂದ ನಾವು ಒಂದು 100 ಜನ ತಕೊಂಡು ನಾವು ಕೂಡ ಸರ್ಕಾರಕ್ಕೆ ನಾವಿಗೆ ಹೇಳ್ತೀವಿ, ಕನ್ನಡ ಬಳ್ಳಾರಿನಲ್ಲಿ 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ವಿಳಂಬ ಮಾಡಿದ ಸರ್ಕಾರಕ್ಕೆ ಧಿಕ್ಕಾರ ಅಂತಾನೆ ಕೂಗ್ತೀವಿ. ನಮ್ಮ ಜೈಲಿಗಾಗ್ಲಿ, ನಮಗೆ ಬೇಕಾಗಿಲ್ಲ ಕನ್ನಡ ಸಾಹಿತ್ಯ ಸಮ್ಮೇಳನ. ಇದು ಕ್ರಾಂತಿಕಾರಿ ಹೋರಾಟ ಆಗಿ ಸರ್ಕಾರಕ್ಕೆ ಮುಟ್ಟಿದಾಗ ಮಾತ್ರ ಅದು ವಿಳಂಬ ಧೋರಣೆ ಬಿಟ್ಟು ಅದನ್ನ ಶೀಘ್ರವಾಗಿ ಬಳ್ಳಾರಿನಲ್ಲಿ 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸಲಿಕ್ಕೆ ಅವರು ಜಾಗೃತರಾಗಿ ಅತಿ ಬೇಗ ಅದನ್ನ ಮತ್ತೆ ಯಾವಾಗ ದಿನಾಂಕನ ನಿಗದಿ ಮಾಡಿ ಘೋಷಣೆ ಮಾಡುವಂತ ಕೆಲಸ ಆಗುತ್ತೆ. ಇಷ್ಟು ನನ್ನ ಒಟ್ಟಾರೆ ಅಭಿಪ್ರಾಯ. ಜೈ ಹಿಂದ್, ಜೈ ಕರ್ನಾಟಕ. ಶಾಲಾ ಕಾಲೇಜುಗಳಲ್ಲಿ ಎಲ್ಲಾದರೂ ಕನ್ನಡ ಪರ ಸಂಘಟನೆಗಳು ಬೇಕಾಗಿದೆ ಹೇಳೋಣ. ಮೊದಲನೇ ನಾವು ಎದುರಿಗೆ ಬೇಕು, ನಾವು ಅವ್ರನ್ನ ಟೈಪ್ ಮಾಡ್ತಾರೆ. ಅಧಿಕಾರಿಗಳನ್ನ ನಾವು ಮುಖ್ಯಸ್ಕೋಬೇಕಾಗಿದೆ, ಅವ್ರು ಮುಂದಿಬೇಕಾಗಿದೆ. ಮುಖ್ಯವಾಗಿ SPMCಗಳಿಂದ ನೆಲೆಸ್ತಾರೆ ಶಾಲಾ ಕಾಲೇಜುಗಳಿಗೆ. ರಾಜಕಾರಣಿ ದೊಡ್ಡವರನ್ನು ನೆಲೆಸ್ತಾರೆ, ಕನ್ನಡ ಪರ ಸಂಘಟನೆಗಾರನ ಒಬ್ಬೊಬ್ಬರನ್ನ ನೆಲೆಸಿ ಒಂದು ಶಾಲೆಗಳಿಗೆ. ಅಲ್ಲಿ ಏನು ಅಭಿವೃದ್ಧಿ ಆಗಿಲ್ಲ ಅಂತ ಏನಕ್ಕೆ ಅಧಿಕಾರ ಇರುತ್ತೆ, ಮೀಟಿಂಗ್ ಅಲ್ಲಿ ಕೂತ್ಕೊಂಡು ನಾವು ಚರ್ಚೆ ಮಾಡ್ಕೊಂಡು ಅದಕ್ಕೆ ಶಾಲಾ ಕಾಲೇಜಿಗೆ ಏನ್ ಬೇಕು ಅದಕ್ಕೆ ಅನುಕೂಲ ಆಗುತ್ತೆ. ನಾವ್ಯಾಗ ಅದನ್ನ ಒತ್ತಡ ಮಾಡ್ತಾರೆ. ಯಾವುದೇ ಪಕ್ಷ ಇರಲಿ ಅಷ್ಟು ಕನ್ನಡ ಪರ ಸಂಘಟನೆ ಒಂದೊಂದು ಕಾಲೇಜಿಗೆ ಒಂದೊಂದು ಕೆಲಸ ಮಾಡ್ತಾರೆ. ಅವಾಗ ನಿಮ್ಗೆ ಅಧಿಕಾರ ಬರುತ್ತೆ. ಯಾವ್ದು ಅಧಿಕಾರ ಇದ್ದಂಗೆ ನಾವು ಹೋಗ್ಬಿಟ್ಟು ಮನವಿ ಕೊಟ್ವಿ, ಅಧಿಕಾರ ಇದ್ದಂತೆ ಮಾಡಿದ್ರಲ್ಲ. ಮಹಾನಗರ ಪಾಲಿಕೆಯಲ್ಲೂ ಕನ್ನಡಕ್ಕಾಗಿ ಒಬ್ಬರಿಗೆ ಅಧಿಕಾರ ನೇಮಕ ಮಾಡಿದ್ರೆ ಮಾಡಿಸ್ಕೊಳ್ಳೋಣ. 2005, 4, 5